ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನಕ್ಕೆ ನವದುರ್ಗೆಯರ ವಿಶೇಷ ಸಂದೇಶವೊಂದು ಬಂದಿದೆ. ಈ ಸಂದೇಶವನ್ನು ಕೇವಲ ಸಾಮಾನ್ಯ ಮಾತು ಅಂತ ತೆಗೆದುಕೊಳ್ಬೇಡಿ. ಕೆಲವೊಮ್ಮೆ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಒಂದು ಬಾಗಿಲು ತೆರೆಯೋದಿಲ್ಲ. ಎಷ್ಟೇ ನಂಬಿಕೆ ಇಟ್ಟರೂ ಕೂಡ ಕೆಲವರು ನಿಮ್ಮನ್ನು ನೋಯಿಸ್ತಾರೆ. ಎಷ್ಟೇ ಪ್ರಾಮಾಣಿಕವಾಗಿ ನಡೆದರೂ ಕೂಡ ಫಲ ತಡವಾಗುತ್ತೆ. ಆದರೆ ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದ ಈ ಹಂತ ಶಾಶ್ವತವಲ್ಲ. ನಿಮ್ಮೊಳಗಿನ ಶಕ್ತಿ, ನಿಮ್ಮ ಧೈರ್ಯ ಮತ್ತು ದೇವಿಯ ಮೇಲಿನ ನಂಬಿಕೆ ನಿಮ್ಮನ್ನು ಮತ್ತೆ ಮೇಲಕ್ಕೆತ್ತುವ ಸಮಯ ಇದು. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಶಾಂತ ಮನಸ್ಸಿನವರು. ಸಂಪೂರ್ಣ ಹೃದಯದಿಂದ ಪ್ರೀತಿ ಮಾಡ್ತೀರಾ. ನೋಯಿಸಿದವರ ಹಿಂದೆ ಓಡುವುದನ್ನು ನಿಲ್ಲಿಸಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರಿಗಾಗಿ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಬೇಡಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡಿರಬಹುದು. ನೀವು ಮಾಡಿದ ಸಹಾಯವನ್ನು ಮರೆತಿರಬಹುದು. ನೀವು ನಂಬಿದ ವ್ಯಕ್ತಿಯೇ ನಿಮ್ಮ ವಿರುದ್ಧ ಮಾತನಾಡಿರಬಹುದು. ನಿಮ್ಮ ಯಶಸ್ಸನ್ನು ಸಹಿಸದವರು ನಿಮ್ಮ ಬಗ್ಗೆ ತಪ್ಪು ಮಾತುಗಳನ್ನು ಹೇಳಿರಬಹುದು. ಆದರೆ ಅವರ ಬಗ್ಗೆ ಪ್ರತೀಕಾರದ ಯೋಚನೆ ಮಾಡಬೇಡಿ. ನಿಮ್ಮ ಉತ್ತರ ನಿಮ್ಮ ಯಶಸ್ಸಾಗಲಿ, ನಿಮ್ಮ ಮೌನವೇ ನಿಮ್ಮ ಶಕ್ತಿಯಾಗಲಿ. ದೇವಿಯ ಮುಂದೆ ನಿಮ್ಮ ನೋವನ್ನು ಬಿಡಿ. ಜೀವನದಲ್ಲಿ ಸರಿಯಾದ ಸಮಯ ಬಂದಾಗ ಸತ್ಯವೇ ಹೊರಬರುತ್ತೆ. ವೃಶ್ಚಿಕ ರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ಒಂದು ದೈವಿಕ ತಿರುವಿನ ಸೂಚನೆ ಇದೆ. ನೀವು ನಿರೀಕ್ಷಿಸಿದ ವ್ಯಕ್ತಿಯಿಂದ ಸಹಾಯ ದೊರೆಯಬಹುದು. ಒಂದು ಫೋನ್ ಕಾಲ್, ಒಂದು ಸಂದೇಶ, ಒಂದು ಅವಕಾಶ ಅಥವಾ ಒಂದು ಹೊಸ ಪರಿಚಯ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಕಾರಣ ಆಗಬಹುದು. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ವಿಷಯ ಬಹಳ ಸ್ಪಷ್ಟವಾಗುತ್ತೆ. ಯಾರು ನಿಮ್ಮವರು, ಯಾರು ಕೇವಲ ನಿಮ್ಮ ಜೊತೆ ಇರುವಂತೆ ನಟಿಸ್ತಾ ಇದ್ದಾರೆ ಅಂತ ತಿಳಿಯುತ್ತೆ. ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಂತ ವ್ಯಕ್ತಿಯನ್ನು ಎಂದಿಗೂ ಕೂಡ ಮರೆಯೋದಕ್ಕೆ ಹೋಗಬೇಡಿ. ನಿಮ್ಮ ಯಶಸ್ಸಿನಲ್ಲಿ ಸಂತೋಷ ಪಡುವವರನ್ನು ಗೌರವಿಸಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ಕೋಪದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ನೀವು ಸಾಮಾನ್ಯವಾಗಿ ಬಹಳ ಸಮಯ ಸಹಿಸಿಕೊಳ್ಳುವವರು. ಆದರೆ ಒಂದು ಕ್ಷಣದ ನಂತರ ನಿಮ್ಮ ಕೋಪ ತೀವ್ರವಾಗಬಹುದು. ಆ ಕ್ಷಣದಲ್ಲಿ ಹೇಳಿದ ಒಂದು ಮಾತು ನಂತರ ನಿಮ್ಮನ್ನೇ ಕಾಡಬಹುದು. ಆದ್ದರಿಂದ ಕೋಪ ಬಂದಾಗ ತಕ್ಷಣ ಉದುರಿಸಬೇಡಿ. ಸ್ವಲ್ಪ ಸಮಯ ಮೌನವಾಗಿರಿ, ನೀರು ಕುಡಿಯಿರಿ, ಸ್ಥಳ ಬದಲಾಯಿಸಿ. ಮನಸ್ಸು ಶಾಂತವಾದಾಗ ನಂತರ ಮಾತನಾಡಿ. ಮನೆಯ ಮಹಿಳೆಯರ ಆಶೀರ್ವಾದ ಮತ್ತು ಸಂತೋಷವನ್ನು ಕಾಪಾಡೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಯಾರಾದರೂ ನಿಮ್ಮ ಮನೆಯಲ್ಲಿ ನಿಮಗಾಗಿ ಕಾಳಜಿ ವಹಿಸ್ತಿದ್ರೆ ಅವರ ಪರಿಶ್ರಮವನ್ನು ಗುರುತಿಸಿ. ನೀನು ಮಾಡ್ತಾ ಇರೋದು ನನಗೆ ಗೊತ್ತಿದೆ ಎಂಬ ಒಂದು ಒಳ್ಳೆಯ ಮಾತು ಕೂಡ ಮನೆಯ ವಾತಾವರಣವನ್ನು ಬದಲಾಯಿಸಬಹುದು. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಪ್ರಾಮಾಣಿಕತೆ ಅತ್ಯಂತ ಮುಖ್ಯ. ಯಾವುದಾದ್ರೂ ಕೆಲಸದಲ್ಲಿ ಅಡ್ಡದಾರಿ ಹಿಡಿದು ತಕ್ಷಣ ಫಲ ಪಡಿಬಹುದು ಅಂತ ಭಾವಿಸಬೇಡಿ. ತಪ್ಪು ದಾರಿಯಲ್ಲಿ ಬಂದ ಹಣ ಅಥವಾ ಯಶಸ್ಸು ಮನಸ್ಸಿಗೆ ಶಾಂತಿ ನೀಡೋದಿಲ್ಲ. ನಿಮ್ಮ ಕುಟುಂಬದ ಸಂಪ್ರದಾಯದಲ್ಲಿ ಇದ್ದರೆ ರಂಗೋಲಿ ಅಥವಾ ದೀಪವನ್ನು ಹಚ್ಚಬಹುದು. ಸಂಜೆ ದೇವಿಯ ಮುಂದೆ ದೀಪ ಹಚ್ಚಿ, ಬೆಳಿಗ್ಗೆ ಮನೆಯ ಮುಂದೆ ನೀರು ಹಾಕಿ. ಸದಾ ಜಗಳ, ಕೋಪ ಮತ್ತು ನಕಾರಾತ್ಮಕ ಮಾತುಗಳ ವಾತಾವರಣ ಇರದಂತೆ ನೋಡಿಕೊಳ್ಳಿ. ಮನೆಯ ಶಾಂತಿ ನಿಮ್ಮ ಮನಸ್ಸಿನ ಶಾಂತಿಯೂ ಕೂಡ ಸಹಾಯ ಮಾಡುತ್ತೆ. ದೇವಿಯ ಆರಾಧನೆ ಮಾಡುವವರು ತಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ನವದುರ್ಗೆಯರನ್ನು ಸ್ಮರಿಸಬಹುದು. ಶುಕ್ರವಾರ ಅಥವಾ ನಿಮಗೆ ಅನುಕೂಲಕರವಾದ ದಿನ ದೇವಿಯ ಮುಂದೆ ದೀಪ ಹಚ್ಚಿ ಸರಳವಾಗಿ ಜೈ ಮಾತಾ ದುರ್ಗೆ ಅಂತ ಭಕ್ತಿಯಿಂದ ಹೇಳಿ. ದೇವರಿಗೆ ದೊಡ್ಡ ಪೂಜೆ ಮಾಡಿದಾಗ ಮಾತ್ರ ಆಶೀರ್ವಾದ ಸಿಗುತ್ತೆ ಅಂತೇನಿಲ್ಲ. ನಿಜವಾದ ಭಕ್ತಿ, ಒಳ್ಳೆ ಮನಸ್ಸು ಇದ್ರೆ ಸಾಕು. ವೃಶ್ಚಿಕ ರಾಶಿಯವರೇ, ಸಾಧ್ಯವಾದರೆ ಅಗತ್ಯ ಇರೋರಿಗೆ ಆಹಾರ ನೀಡಿ. ಸಣ್ಣ ಮಕ್ಕಳಿಗೆ ಸಿಹಿ ನೀಡೋದು, ಹಸಿದವರಿಗೆ ಊಟ ನೀಡೋದು, ಇವೆಲ್ಲವನ್ನು ಮಾಡಿ. ವೃಶ್ಚಿಕ ರಾಶಿಯವರೇ, ಹಣಕಾಸಿನ ವಿಚಾರದಲ್ಲಿ ಈಗ ಹೆಚ್ಚು ಎಚ್ಚರಿಕೆ ಬೇಕು. ನಿಮ್ಮ ಹಣವನ್ನು ಎಲ್ಲರಿಗೂ ಹೇಳಬೇಡಿ. ಯಾರಾದರೂ ಸ್ನೇಹಿತರು ಅಥವಾ ಸಂಬಂಧಿಕರು ಹೇಳಿದ್ರು ಅಂತ ತಕ್ಷಣ ದೊಡ್ಡ ಮೊತ್ತವನ್ನು ಕೊಡೋದಕ್ಕೆ ಹೋಗಬೇಡಿ. ಸಾಲ ಕೊಡುವ ಮುನ್ನ ನಿಮ್ಮ ಪರಿಸ್ಥಿತಿಯನ್ನು ಯೋಚನೆ ಮಾಡಿ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ದಾಖಲೆಗಳನ್ನು ಓದಿ ತಿಳಿಯದೆ ಸಹಿ ಮಾಡಬೇಡಿ. ವ್ಯವಹಾರ ಮಾಡುವ ವೃಶ್ಚಿಕ ರಾಶಿಯವರೇ, ನಿಮ್ಮ ಅನುಭವವನ್ನು ನಂಬಿ, ಆದರೆ ದಾಖಲೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಪಾಲುದಾರಿಕೆಯಲ್ಲಿ ಹಣಕಾಸಿನ ವಿಷಯಗಳನ್ನು ಸ್ಪಷ್ಟವಾಗಿ ಇಟ್ಕೊಳ್ಳಿ. ಮಾತಿನ ಒಪ್ಪಂದಕ್ಕಿಂತ ಲಿಖಿತ ದಾಖಲೆ ಉತ್ತಮ. ನಿಮ್ಮ ವ್ಯಾಪಾರದಲ್ಲಿ ನಿಧಾನವಾಗಿ ಬೆಳವಣಿಗೆ ಬಂದರೂ ಕೂಡ ಸ್ಥಿರವಾಗಿ ಮುಂದುವರಿಯಿರಿ. ಇತರರನ್ನು ನೋಡಿ ಆತುರದಲ್ಲಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಬೇಡಿ. ಪ್ರೀತಿಯ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರೇ, ನಿಮ್ಮ ಮನಸ್ಸಲ್ಲಿ ಇರುವ ಮಾತನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಹೇಳಿ. ಪ್ರೀತಿಯಲ್ಲಿ ಅನುಮಾನ ಹೆಚ್ಚಾದರೆ ಸಂಬಂಧದಲ್ಲಿ ಅಂತರ ಉಂಟಾಗಬಹುದು. ನಿಮ್ಮ ಸಂಗಾತಿಯನ್ನು ಪ್ರಶ್ನಿಸುವ ಮೊದಲು ಅವರ ಮಾತನ್ನು ಕೇಳಿ. ಹಳೆಯ ತಪ್ಪುಗಳನ್ನು ಪ್ರತಿದಿನ ನೆನಪಿಸೋದ್ರಿಂದ ಸಂಬಂಧ ಬಲ ಆಗೋದಿಲ್ಲ. ಕ್ಷಮಿಸೋದಕ್ಕೆ ಸಾಧ್ಯವಾದ ವಿಷಯಗಳನ್ನು ಕ್ಷಮಿಸಿ, ಆದರೆ ನಿಮ್ಮ ಆತ್ಮಗೌರವವನ್ನು ಕಳೆದುಕೊಳ್ಳುವಂತಹ ಸಂಬಂಧವನ್ನು ಕೇವಲ ಭಯದಿಂದ ಹಿಡಿದುಕೊಳ್ಳೋದಕ್ಕೆ ಹೋಗಬೇಡಿ.
ಕುಟುಂಬದ ವಿಚಾರದಲ್ಲಿ ಕೆಲವು ವೃಶ್ಚಿಕ ರಾಶಿಯವರಿಗೆ ಸಂತೋಷದ ಸುದ್ದಿ ಬರಬಹುದು. ಬಹಳ ದಿನಗಳಿಂದ ದೂರವಿದ್ದ ವ್ಯಕ್ತಿ ಸಂಪರ್ಕಕ್ಕೆ ಬರಬಹುದು. ಮನೆಯಲ್ಲೊಂದು ಶುಭ ಕಾರ್ಯದ ಚರ್ಚೆ ನಡೀಬಹುದು. ಹಿರಿಯರ ಸಲಹೆಯಿಂದ ಒಂದು ಸಮಸ್ಯೆ ಬಗೆಹರಿಬಹುದು. ಕೆಲವರಿಗೆ ಮನೆ, ಜಮೀನು ಅಥವಾ ಆಸ್ತಿ ಸಂಬಂಧಿಸಿದ ವಿಚಾರದಲ್ಲಿ ಚಲನೆ ಕಾಣಬಹುದು. ಆದರೆ ಯಾವುದೇ ಕಾನೂನು ಅಥವಾ ಹಣಕಾಸಿನ ವ್ಯವಹಾರದಲ್ಲಿ ಸೂಕ್ತ ಪರಿಶೀಲನೆ ಮಾಡೋದು ಅಗತ್ಯವಾಗಿರುತ್ತೆ. ವೃಶ್ಚಿಕ ರಾಶಿಯವರೇ, ನೀವು ಒಂದು ವಿಷಯವನ್ನು ಮರಿಬೇಡಿ. ನಿಮ್ಮ ಜೀವನವನ್ನು ಇತರರ ಜೀವನದೊಂದಿಗೆ ಹೋಲಿಸಬೇಡಿ. ಯಾರಿಗೋ ಬೇಗ ಯಶಸ್ಸು ಬಂದಿದೆ ಅಂತ ನಿಮ್ಮ ಜೀವನ ತಡವಾಗಿದೆ ಅಂತ ಭಾವಿಸಬೇಡಿ. ಪ್ರತಿಯೊಬ್ಬರ ಸಮಯ ಕೂಡ ಬರುತ್ತೆ, ಎಲ್ಲರ ದಾರಿ ಕೂಡ ವಿಭಿನ್ನವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಹಳೆಯ ಸಮಸ್ಯೆ ಮತ್ತೆ ನಿಮ್ಮ ಮುಂದೆ ಬಂದರೆ ಹೆದರಬೇಡಿ. ಈ ಬಾರಿ ನೀವು ಹಿಂದಿನವರಲ್ಲ, ನಿಮ್ಮ ಅನುಭವ ಹೆಚ್ಚಾಗಿದೆ, ನಿಮ್ಮ ವಿವೇಕ ಹೆಚ್ಚಾಗಿದೆ. ಈ ಅವಧಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಹಲವು ಪ್ರಶ್ನೆಗಳು ಬರಬಹುದು. ಒಂದು ಕಡೆ ಹಳೆಯ ಜೀವನ, ಇನ್ನೊಂದು ಕಡೆ ಹೊಸ ಅವಕಾಶ, ಒಂದು ಕಡೆ ಭಯ, ಇನ್ನೊಂದು ಕಡೆ ಹೊಸ ಕನಸು. ಇಂತಹ ಸಂದರ್ಭದಲ್ಲಿ ದೇವಿಯ ಸ್ಮರಣೆ ಮಾಡಿ, ಆದರೆ ನಿರ್ಧಾರವನ್ನು ವಾಸ್ತವಿಕ ಮಾಹಿತಿಯ ಆಧಾರದ ಮೇಲೆ ತೆಗೆದುಕೊಳ್ಳಿ. ನಿಮ್ಮ ಮೊಬೈಲ್ಗೆ ಒಂದು ಸಂದೇಶ ಬರಬಹುದು, ಒಂದು ಕರೆ ಬರಬಹುದು, ಅಥವಾ ನೀವು ಬಹಳ ದಿನಗಳಿಂದ ಸಂಪರ್ಕ ಮಾಡೋದಕ್ಕೆ ಕಾಯುತ್ತಿದ್ದ ವ್ಯಕ್ತಿಯೊಂದಿಗೆ ಮತ್ತೆ ಮಾತುಕತೆ ನಡೀಬಹುದು. ಆದರೆ ಪ್ರತಿಯೊಂದು ಸಂದೇಶವೂ ಕೂಡ ಶುಭ ಸುದ್ದಿ ಅಂತ ಅರ್ಥ ಅಲ್ಲ. ನಿಮ್ಮ ಬೆಳಗಿನ ಸಮಯವನ್ನು ಉತ್ತಮವಾಗಿ ಬಳಸಿಕೊಳ್ಳಿ. ಎದ್ದ ನಂತರ ದೇವಿಯನ್ನು ಸ್ಮರಿಸಿ ಕೆಲವು ನಿಮಿಷ ಮೌನವಾಗಿರಿ. ದಿನದ ಕೆಲಸಗಳನ್ನು ಮನಸ್ಸಿನಲ್ಲಿ ಯೋಚನೆ ಮಾಡಿ. ಯಾವ ಕೆಲಸ ಮೊದಲು ಮಾಡಬೇಕು ಅಂತ ನಿರ್ಧಾರ ಮಾಡಿ. ಹೀಗೆ ಮಾಡಿದರೆ ನಿಮ್ಮ ಮನಸ್ಸಿನ ಗೊಂದಲ ಕಡಿಮೆ ಆಗಬಹುದು. ನಿಮ್ಮ ದಿನದ ಆರಂಭವೇ ಶಾಂತವಾಗಿದ್ದರೆ ದಿನದ ಉಳಿದ ಸಮಯ ಕೂಡ ಉತ್ತಮ ಆಗಿರಬಹುದು. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ದೇವಿಯ ಆಶೀರ್ವಾದವನ್ನು ಅನುಭವಿಸೋದಕ್ಕೆ ದೊಡ್ಡ ದೊಡ್ಡ ಮಾತುಗಳ ಅಗತ್ಯ ಇಲ್ಲ. ಮನೆಯಲ್ಲಿರುವವರನ್ನು ಗೌರವಿಸಿ, ಸತ್ಯ ಮಾತನಾಡಿ, ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ, ಸಾಧ್ಯವಾದಷ್ಟು ಸಹಾಯ ಮಾಡಿ. ಯಾರನ್ನು ಕೂಡ ಉದ್ದೇಶಪೂರ್ವಕವಾಗಿ ನೋಯಿಸಬೇಡಿ. ತಪ್ಪಾದರೆ ಕ್ಷಮೆ ಕೇಳಿ. ಇದೇ ದೈವಿಕ ಜೀವನದ ಮಾರ್ಗವಾಗಿರುತ್ತೆ. ವೃಶ್ಚಿಕ ರಾಶಿಯವರೇ, ನೀವು ಈಗ ಹೊಸ ಆರಂಭಕ್ಕೆ ಸಿದ್ಧ ಆಗಬೇಕು. ಒಂದು ಹಳೆಯ ಅಭ್ಯಾಸವನ್ನು ಬಿಡಿ, ಒಂದು ಹೊಸ ಒಳ್ಳೆಯ ಅಭ್ಯಾಸವನ್ನು ಆರಂಭಿಸಿ. ಒಂದು ಹಳೆಯ ನೋವನ್ನು ಕ್ಷಮಿಸೋದಕ್ಕೆ ಪ್ರಯತ್ನಿಸಿ. ಒಂದು ಸಂಬಂಧವನ್ನು ಸುಧಾರಿಸೋದಕ್ಕೆ ಮೊದಲ ಹೆಜ್ಜೆ ಇಡಿ. ಒಂದು ಹಣಕಾಸಿನ ಯೋಜನೆಯನ್ನು ಪ್ರಾರಂಭಿಸಿ. ಒಂದು ಹೊಸ ಕೌಶಲ್ಯ ಕಲಿಯೋದಕ್ಕೆ ಶುರು ಮಾಡಿ. ಸಣ್ಣ ಹೆಜ್ಜೆಗಳು ಸೇರಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಎಲ್ಲರೂ ಕೂಡ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ದುರ್ಗಾ ಮಾತಾ ಅಂತ ಕಮೆಂಟ್ ಮಾಡಿ.